ರವಿ ಕಮಲರ ಸಂಬಂಧ ಬೆಳೆಯಬೇಕಾಗಿತ್ತು. ಅದಕ್ಕಾಗಿ ಅವು ಕೂಡ ನಮಗೆ ಸ್ವಾಗತ ಕೋರ್ತಾ ಇದೆ. ಹಾ, ಅದರಲ್ಲಿ ಸಮಯ ಎಷ್ಟಾಗಿದೆ? ಓ ನೋಡಿದೀವಾ, ಆದರ್ಶ ಕ್ರಮಕ್ಕೆ ಹೂ ಬಿಟ್ಟುವಂತೆ ದೊಡ್ಡ ಮತ್ತು ಸಣ್ಣ ಮಣ್ಣುಗಳು ಎರಡು ಒಂದೊಂದೊಂದು ಬಿಗಿದಪ್ಪಿ 12 ಗಂಟೆ ಆಗಿದೆ. ಸರಿ, ತುಂಬ ಸಮಯ ಆಯಿತು, ನಾನು ಹೋಗ್ಬರಲ್ಲ. ಎಂಥ ಸಂತೋಷದ ಸಮಯ ಇದು. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲೂ ಇಷ್ಟೊಂದು ಸಂತೋಷವಾಗಿರ್ಲಿಕ್ಕಿಲ್ಲ. ಅಂಥ ಸಂತೋಷ, ಅಂಥ ಅಮೃತವಾದ ನುಡಿ, ಇಂಥ ನುಡಿ ಮತ್ತುಗಳನ್ನ ಎಂಥ ಪ್ರಕೃತಿಯ ದೇವತೆಯ ಮಡಿಲಲ್ಲಿ ಆಡಿದ ನಾನೇ ಧನ್ಯಡು. ಭಾರತ ಮಾತೆ, ನೀನೆಷ್ಟು ಧನ್ಯಡು, ನೀನೇ ಅಮಾನ್ಯಡು. ನಾ ಬಯಸಿದ ಬೇಟೆ, ಬಹುದಿನದಿಂದ ನಾ ಬಯಸಿದ ಬೇಟೆ ಇಂದು ನನ್ನ ಬಲೆಯಲ್ಲಿ ಸಿಕ್ಕಿದೆ. ಕಮಲ, ನೀನು ನೀರಿಗಾಗಿ ಬರ್ತೀಯ ಅಂತ ಗೊತ್ತಿತ್ತು ಕಣೆ. ಅದಕ್ಕಾಗಿ ಇಲ್ಲೇ ಕಾದು ಕುಳಿತಿದ್ದೆ. ಬಾ, ಸೌಂದರ್ಯ ಸಾಗರದಿ ಮುತ್ತಿನ ತೆರೆಗಳಾಗಿ ಭವ್ಯ ಭಾರತವನ್ನು ಬೆಳಗೋಣ. ನೀವು ಸಾಕಷ್ಟು ಸಿರಿವಂತರು, ಸುಖದ ಸುಪ್ಪತ್ತಿಗೆಯಲ್ಲಿ ದಿನ ಕಾಲ ಕಳೆಯುವವರು. ಆದರೆ ನಾವು ಬಡವರು, ತನ್ನಕ್ಕೂ ಕಷ್ಟಪಡುವವರು ಅಂದಾಗ ನಿಮ್ಮಂಥವರು ನಮ್ಮಂಥವರನ್ನ ಬಯಸುವುದರಲ್ಲಿ ಯಾವ ಅರ್ಥವೂ ಅಲ್ಲ, ಅದು ಯೋಗ್ಯವಾದುದೂ ಅಲ್ಲ. ಕಮಲ, ಯೋಗ್ಯತೆಯ ಅಳತೆಗೋಲು ಬೇಕಾಗಿಲ್ಲ ಯೋಗಕ್ಕೆ. ಆದರೂ ಈ ತರ ಮಾತನಾಡುವುದು ನಿನ್ನಂತ ತರುಣಿಯರಿಗೆ ತರವಲ್ಲ. ಏನಂದೆ ನೀನು? ಬಡವಿ. ಈ ಶ್ರೀಮಂತ ಕಾಳಿಂಗನ ಕೈ ಹಿಡಿದೆ ಅಂತಾದ್ರೆ ನೀನು ಬಡವಿಯಾಗುವುದೆಲ್ಲಿಂದ? ಬಾ ಕಮಲ, ಸಿರಿತನದ ಸಾಗರದಿ ಸಂಸಾರ ನೌಕೆಯನ್ನು ಸಂತೋಷದಿಂದ ಸಾಗಿಸುವಂತೆ ಬಾ. ನಿಮ್ಮಂತಹ ಶ್ರೀಮಂತ ಕರೆದಾಕ್ಷಣ ಬರದು ಈ ಆರೆನಾರಿಗೆ ತರವಲ್ಲ. ಅದು ಅಲ್ಲದೆ ಗುರುತಿಲ್ಲದ ಒಬ್ಬ ತರುಣಿಯನ್ನು ನಡು ರೋಡಿನಲ್ಲಿ ನಿಲ್ಲಿಸಿ ಮಾತನಾಡುವುದು ನಿಮ್ಮಂತಹ ತರುಣರಿಗೆ ತರವಲ್ಲ.
ಗುರುತಿಲ್ಲ? ನಿನ್ನಂತ ಗುರುತಿಲ್ಲದ ಸ್ತ್ರೀಯರನ್ನು ಗುರುತು ಮಾಡಿಕೊಂಡ್ರೆ ಈ ಕಾಲಿನಿಗೆ ಏನೋ ಒಂಥರ ಮಜಾ. ಅದಕ್ಕಾಗಿ ನಿನ್ನನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತಾನೇ ಬಂದೆ. ಕಮಲೆ, ನೀನಿಂದು ನನ್ನ ಹೊಸ ಬೇಟೆ. ನೋಡು, ನಿನ್ನನ್ನ ಕಂಡು ನನ್ನ ಹೃದಯ ಹಾತೊರೀತಿದೆ. ಬೇಗ ಬಂದು ಹೃದಯದ ಹಸಿವೆಯನ್ನ ಹಿಂಗಿಸಲಾರೆಯ ಕಮಲ? ಮುಚ್ಚ ಬಾಯ್. ನಿನ್ನಂಥವರು ಕರೆದಾಕ್ಷಣ ಓಡಿ ಬಂದು ನಿಮ್ಮ ಮಾತಿಗೆ ತೆಕ್ಕಿ ನೀಡಲು ಅಂಥ ಆರ್ಯನಾರಿಗೆ ಸೇರಿದವಳಲ್ಲ ಈ ಕಮಲೆ. ಕೈ ಮಾಡಿ ಕರೆದಾಕ್ಷಣ ಬಂದು ಸೆರಿಗೋ ಹಸುವ ನಿಮ್ಮಂಥ ಮಾತಿಗೆ ಕಿವಿ ಕೊಡುವ ಅವಲೆಯಲ್ಲ ಈ ಕಮಲೆ. ಅವಲೆ ಹೆಣ್ಣನ್ನು ಬಯಸುವ ನಿಮ್ಮಂಥ ಮೂರ್ಖರ ಕಾಯಕವನ್ನ ಕೊಚ್ಚಿ ನಿಮ್ಮ ದೇಹವನ್ನ ತುಂಡು ತುಂಡಾಗಿ ಮಾಡಲು ಕಮಲೆಯ ಕೋಮಲವಾದ ಈ ಕೈಗಳು ಕೋರಸಿಗಳಾಗಿವೆ. ಕಮಲ ಹೆಸರಿಗೆ ತಕ್ಕಂತೆ ಕೋಮಲ. ಆದರೂ ನಿನ್ನಂಥವನಿಗೆ ವಜ್ರಕ್ಕಿಂತ ಕಠಿಣ. ಬಡವಿಯಾದರೇನು, ಹರಿಜನರಾದರೇನು, ಆ ನನ್ನ ತಾಯಿ ಬರಕೊಟ್ಟು ವಜ್ರ ಕವಚವನ್ನೇ ನನ್ನ ಅದಕ್ಕೆ ಒದಗಿ ಹೋಗಿದ್ದಾಳೆ ಅಂದಾಗ ನಿಮ್ಮಂಥವರನ್ನು ಕ್ಷಣದಲ್ಲಿ ನಿರ್ಮ ಮಾಡುವ ಆ ಶಕ್ತಿ ಇದೆ ಕಮಲೆಯ ಕೈಗಳಲ್ಲಿ. ಯಾರ ಸನ್ನಿಧಾನದಲ್ಲಿ ನಿಂತು ಮಾತನಾಡ್ತಾ ಇದೆಯಾ ಅನ್ನೋ ಕನಿಷ್ಠ ಪರಿಜ್ಞಾನ ಇದೆಯಾ ನಿನಗೆ? ಇದು ಕಾಲಿಂಗನ ಸ್ಥಾನ. ಎಚ್ಚರವಿರಲಿ, ಎಚ್ಚರವಿರಲಿ ಎಂದು ಹೊಚ್ಚು ನಾಯಿಯಂತೆ ಏಕೆ ಬಗಳುತ್ತಿರುವೆಯೋ ಶ್ರೀಮಂತ? ಈ ಜನಸಾಗರದಲ್ಲಿ ನೀನೊಂದು ವಿಷ ಜಂತು. ಆ ದೇವರು ನಿರ್ಮಿಸಿರುವ ಮಹಾಸಾಗರದಲ್ಲಿ ನೀನೊಂದು ತುಂತುರ ಹನಿ ಕಣೋ, ತುಂತುರ ಹನಿ. ಒಂದು ಹನಿ ಹುಳಿ ಕೂಡ 10 ಕೊಡ ಹಾಲನ್ನ ಹಾಳು ಮಾಡಬಹುದು ಎನ್ನುವ ಪರಿಜ್ಞಾನ ಇದೆ ತಾನೆ. ನೋಡು, ಆ ರವಿ ಒಬ್ಬ ವಿಟ ಪುರುಷ. ಅವನನ್ನ ಮದುವೆಯಾಗಿ ವೇಶ್ಯೆಯಾಗಿ ಬಾಳುವುದಕ್ಕಿಂತ ನನ್ನನ್ನ ಮದುವೆಯಾಗೋ ಗರತಿಯಾಗಿ ಬಾಳುವೆಂತೆ. ಏನೋ ನಾನು ವೇಶ್ಯೆಗೆ ಎಚ್ಚರವಿದೆಯೇನೋ ಮೈ ಮೇಲೆ? ಎಚ್ಚರವಿದೆ, ಚೆನ್ನಾಗಿ ಎಚ್ಚರವಿದೆ. ಕಂಡವರಿಗೆ ಮೋಹದ ಗಾಳವನ್ನ ಬೀಸಿ ಆಮೇಲೆ ಕೈ ಕೊಟ್ಟು ಈಗ ಹುಚ್ಚು ರವಿಯಂದ್ರಿಗೆ ತಿರುಗುತ್ತಿರುವ ನೀನೊಬ್ಬಳು ಬೀದಿ ಬಸವಿ ಎಂಬುದು ಕೂಡ ಚೆನ್ನಾಗಿ ಗೊತ್ತಿದೆ. ಪ್ರೀತಿ ಪ್ರೇಮಕ್ಕೆ ಬಡವ ಬಲ್ಲಿದ ಎನ್ನುವ ಭೇದವೇ ಇಲ್ಲ. ಅದರ ಅರ್ಥವನ್ನು ಗೊತ್ತಿಲ್ಲದೆ ಹುಚ್ಚ ತರ ಕೊಚ್ಚುವುದು ತರವಲ್ಲ. ನಿನ್ನ ಮದುವೆ ಅದು ಆ ರವಿಯ ಜೊತೆ ಅಲ್ಲ. ಆ ಶ್ರೀಮಂತರ ಆಗರದಲ್ಲಿ ಅಡಿ ಇಡುವ ಯೋಗ್ಯತೆ ನಿನ್ನ ಬೆರಳಿನ ಒಂದು ಉಗುರಿಗಾದರೂ ಇದೆಯೇ? ಆಸೆ ಪಡಬೇಕು, ತಪ್ಪಲ್ಲ. ಆದ್ರೆ ನೀನು ಕಾಣುತ್ತಿರುವುದು ಹಗಲುಗನಸೇ ಸರಿ. ನಕ್ಷತ್ರ ಲೋಕಕ್ಕೆ ನೊರಜು ಹಾರಲು ಯತ್ನಿಸಿದಂತೆ, ಕಾಗೆ ಹಂಸವಾಗಲು ಯತ್ನಿಸಿದಂತೆ. ಅಷ್ಟೇ ಏಕೆ, ಕೋಗಿಲೆಯು ಕೋಗಿಲೆ ಆಗಕ್ಕೆ ಸಾಧ್ಯನಾ? ನೋಡು, ಸುಮ್ಮನೆ ಈ ತರ ಕನಸನ್ನ ಬಿಟ್ಟು ನನ್ನನ್ನ ಕೈ ಹಿಡಿ ಬಾ. ನಿರ್ಲಜ್ಜ. ಆಶಿಸಿದವನ ಆಸೆಗೆ ಕರೆಗೊಟ್ಟು ಓಡುವ ಬಾಲಿಯಲ್ಲ ಈ ಕಮಲೆ. ಅದು ಅಲ್ಲದೆ ದೇವರಿಗೆ ಸಲ್ಲಬೇಕಾದ ಹೂವು ನಿನ್ನಂಥ ನಾಯಿಗೆ ಸಲ್ಲುವುದೇನೋ? ಇದೆಲ್ಲ ಶೋಕ ತೃಪ್ತಳಾದ ಬಾಲೆಯ ಬಾಯಿಯಿಂದ ಬರಬಹುದಾದ ಕಾರಂಜಿಯ ತುಂತುರು ಹನಿಗಳೇ ಹೊರತು ಮತ್ತಿನ್ನೇನಲ್ಲ. ಈ ತರ ತುಂತುರು ಹನಿಗಳಿಗೆ ಕರಗೋದಿಲ್ಲ ಈ ಕಾಳಿಂಗನ ಕಲ್ಲಿಗೆ. ನೋಡು, ಆ ಶಿವನು ಉರಿಗಣ್ಣನನ್ನು ಪಡೆದು ಮುಕ್ಕಣ್ಣನಾಗಿದ್ದರೆ, ನಾನು ಕಾಮದ ಕಣ್ಣನನ್ನು ಪಡೆದು ಮುಕ್ಕಣ್ಣನಾಗಿರುವೆ.
ಕೆಡಬೇಡ ಅರಜಿ. ನನ್ನಂತರಂಗದ ಹೆಜ್ಜೆಯಲ್ಲಿ ಕಾಮದ ಬಿರುಗಾಳಿಗೆ ಅನುರಾಗದ ಅಲೆಗಳೆಳುತ್ತಿವೆ. ಪತಂಗವನ್ನ ಮುದ್ದಿಸಲು ಹೋಗಿ ಪತಂಗ ದಾಸಿ ತುಂಬಿಕೊಂಡು ದೀಪವನ್ನ ಮುಟ್ಟಿಸಲು ಹೋಗಿ ಅದರಲ್ಲಿ ಬಿದ್ದು ತನ್ನ ಮರಣವನ್ನಪ್ಪುವಂತೆ ಗಾರುಡುಗನ ಮೋಹದ ಪೊಂಗಿಯನಾದಕ್ಕೆ ಹೆಡೆ ಎತ್ತಿ ಆಡಿ ಕೊನೆಗೆ ಗಾಡುಗನ ತಲೆಗೆ ಬೀಳುವ ಹಠ ಸರ್ಪದಂತೆ ನೀನಿಂದು ಈ ತರುಣಿಯನ್ನು ಮೋಹಿಸಲು ಹೋಗಿ ಮರಣಕ್ಕಾಹ್ವಾನ ಮಾಡಬೇಡ ಏ ದುರುಳ. ಸಾಕು ಮಾಡು ನಿನ್ನ ವೇದಾಂತದ ಕಂತೆ. ಹೆಚ್ಚಿಗೆ ಮಾತನಾಡಿದರೆ ಬಿಚ್ಚಿ ಬೀಳುವುದು ನಿನ್ನ ಬಹಳ ಸಂತೆ. ಎನ್ನಗನಕೂಲವಾಗುವಂತೆ ನುಡಿಸು ನಿನ್ನ ಹೃದಯ ವೀಣೆಯ ತಂತಿ. ಆ ಹೊತ್ತಿಗೆ ನೀನು ಹೇಳಿದಂತೆ ತಕ್ಕಂತೆ ಕುಡಿದು ನಿನ್ನ ತಾಳಕ್ಕೆ ಮೆಚ್ಚಿ ಬರುವ ನಿನ್ನೆಲ್ಲ ಸುಮ್ಮನೆ ನನ್ನಲ್ಲಿಂದ ಹೋಗಬಡು. ಕಮಲೆ, ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ಹತ್ತು ಸಾಕಾದ ಮಗು ಹಾಲನ್ನು ಕುಡಿಯದೆ ಬಿಟ್ಟಿದೆ ಅಂದ ಮೇಲೆ ನಾ ಕಣ್ಣಿಟ್ಟ ಹೆಣ್ಣು ಒಂದಲ್ಲ ಒಂದು ದಿನ ನನ್ನ ಕೈವಶವಾಗಲೇಬೇಕು. ಆ ಸಮಯ ಇಂದು ಬಂದಿದೆ. ಗರತಿಯ ಶಾಪ ಪ್ರಜ್ವಲವಾದ ಕೆಂಡದಂತೆ ಆ ಕೆಂಡವನ ಮುಟ್ಟಿ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಬೂದಿಯಾಗಬೇಡ. ಆರ್ಯನಾರಿಗೆ ಅಲ್ಲ ಸಲ್ಲದ ಮಾತನ್ನಾಡಿ ನಿನ್ನ ಮರಣವನ್ನ ನೀನೇ ತಂದುಕೊಳ್ಳಬೇಡ. ದೂರಾಗೋಗೆ ದುರ್ಮತಿ. ಸುಮ್ಮನೆ ಹೆಚ್ಚಿಗೆ ಉಚ್ಚರಿಸಿ ನಿನ್ನ ಜೀವವನ್ನು ಅಪಾಯಕ್ಕೀಡು ಮಾಡಿಕೊಳ್ಬೇಡ. ಇದೋ ನೋಡು, ನಿನ್ನ ತಾಯಿಯ ಹೊದಿಸಿದ ಅಧಿಪತಿಯ ವಜ್ರ ಕವಚವನ್ನು ಕುಟ್ಟಿ ಕೆಡವಲು ಸಿದ್ಧವಾಗಿದೆ ಈ ನಿನ್ನ ಸಿಡಿ ಮತ್ತು ಹಳೆ ಮೂಲ ಒಯ್ದೊಂದ ಅಕ್ಕ ತಂಗಿರ ರಡರಿಲ್ಲ ಬಡ್ಕೊ ನಿನಗ ಅಮ್ಮ ಸರಿಕೆ ಸಮಿಯಾಗಿ ಬಂದು ಮಂದ ಹೊಡೆಯೋದಮ್ಮ ನನಗೆ ಜೀವದಾನ ಮಾಡಿದೆ. ನನ್ನಂತೆ ನಿನಗೆ 10 ಮಕ್ಕಳು ಜನಿಸಲೇ ತಾಯಿ. ದೊಡ್ಡ ಆಸೆ ಐತಿ 12 ಹಡಿಬೇಕಂತ ಹೇಳಿ ನಾನು ಹಡ್ದ ಹಿಡಿತೀನಿ. ಆಯ್ತು ಜಿನ್ನಿಸ್ ಕಾಳಿಂಗನ ಒಂದು ಬಾಣವಂತೂ ನಿಷ್ಫಲವಾಗಿ ಹೋಯಿತು. ಅದರಲ್ಲೂ ಆ ಹಳ್ಳಿಯ ಮಳ್ಳ ಹುಡುಗಿಯ ಬಿಭತ್ಸ ನುಡಿಗಳು ಇದರ ಕೇಡನ್ನು ತೀರಿಸಿಕೊಳ್ಳಲೇಬೇಕು. ಹೇಗೆ 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 ಉಪಾಯವಿದೆ. ಆ ಕಮಲೆಯ ತಂದೆಯ ಸಾಲವಂತೂ ನಮ್ಮ ಧರ್ಮದಾಸರ ಹತ್ರ ಇದೆ. ಬಹುದಿನದಿಂದ ನಿಂತ ಅವರ ಸಾಲವನ್ನು ವಸೂಲಿ ಮಾಡಲು ಹಚ್ಚಬೇಕು. ಅಷ್ಟೇ ಮಾಡಿದ್ರೆ ಸಾಕೆ. ಆ ಕಮಲೆಯನ್ನು ಮಿಲ್ಲಿನ ಕೆಲಸದಿಂದ ಹೊರ ಹಾಕಬೇಕು. ಮಾಡಲು ಕೆಲಸವಿಲ್ಲದೆ ಸುತ್ತು ಕೂಡಿಲ್ಲದೆ ಗೊತ್ತಾಗುವುದು ಬಡತನ ಬಡವನ ಬಣ್ಣ. ಏನ್ ಅನ್ಕೊಂಡಿದ್ದಾಳೆ ಅವಳು ನನ್ನನ್ನ? ಒಲಿದರೆ ಕಾಳಿಂಗ, ಅದೇ ತಿರುಗಿ ಬಿದ್ದರೆ ಉನ್ಮತ್ತ ವಿಷದ ಕಾಳಿಂಗ. ಓ ಗುಡ್ ಮಾರ್ನಿಂಗ್. ಯಾವಾಗ ಬಂದ್ರೆ? ಗುಡ್ ಮಾರ್ನಿಂಗ್ ಕಾಳಿಂಗರಾವ್. ಏನೋ ತುಂಬಾ ಆಳವಾಗಿ ಯತ್ನ ಮಾಡ್ತಿರೋ ಆಗಿದೆ. ಹಾಗೇನಿಲ್ಲ,
ಕಾಗೆಯ ಜೊತೆಯಲ್ಲಿ ಹಂಸ ಹಾರುತ್ತಿರುವುದನ್ನು ಕಂಡು, ಗೂಬೆಯ ಗೂಡನ್ನು ಕೋಗಿಲೆ ಸೇರುತ್ತಿರುವುದನ್ನು ಕಂಡು ಮನಸ್ಸು ಮಂಕಾಗಿ ತನು ತಟಸ್ಥವಾಗಿ ವಿಚಾರಕ್ರಾಂತನಾಗಿ ನಿಲ್ಬೇಕಾಯ್ತು ಅಷ್ಟೇ. ಸಾಹಿತ್ಯದ ಸುಗ್ಗಿ ಸಾಹಿತ್ಯದ ಸುಗ್ಗಿ ಅಲ್ಲ ರಾಯರೆ, ಬದುಕಿನ ಬನದಲ್ಲಿ ಎದ್ದ ಲಾವಾರಸದ ಬುಗ್ಗಿ. ನಿಮ್ಮ ಮಾತಿನ ಅರ್ಥ ಕಾಳಿಂಗರಾವ್ ಏನಂತ ಸರಿಯಾಗಿ ಹೇಳಿ. ಅದನ್ನು ಹೇಳಿದ್ರು ವ್ಯರ್ಥ. ಅದೇಕೆ? ಹೇಳಿದ್ರೆ ಕೇಳಿ ತಿಳಿದುಕೊಳ್ಳುವಷ್ಟು ಸಹನೆ ಶಕ್ತಿ ಇದೆಯಾ ನಿಮ್ಗೆ? ಅಂತಹ ಕಾರ್ಯವೇನಾಯಿತು ನನ್ನ ನಗರದಲ್ಲಿ? ಆ ಬಡವನ ತರುಣಿ ನಿಮ್ಮ ಮಗ ರವಿಯ ಜೊತೆ ಸುತ್ತಾಡತೊಡಗಿದ್ದಾಳೆ. ಏನಿದು ವಿಪರ್ಯಾಸ? ಸಿಡಿಲು ಬಡಿದರು ನನ್ನ ನಡುಗದ ನನ್ನ ಹೃದಯ ಕಂಪಿಸ್ತಾ ಇದೆಯಲ್ಲ ಇವತ್ತು. ಕಾಳಿಂಗರಾವ್, ಯಾರ ತರುಣಿ? ಮಾರುತಿಯ ಮಗಳು. ಆ ಭಿಕಾರಿಯ ಮಗಳೇ? ಭಿಕಾರಿಯ ಪೋರಿ ಅಲ್ಲ, ನಿಮ್ಮ ಮನೆತನದ ಮಾನ ಮರ್ಯಾದೆಯನ್ನು ಕೊಟ್ಟಿ ತಿನ್ನಲು ಬಂದಿರುವ ಮಹಾಮಾರಿ ಅವಳು. ಚಿಪ್ಪೆಯಲ್ಲಿರುವ ಜಂತು ಒಬ್ಬರಿಗೆ ಏರಲಾಸ್ಪದ ಕೊಟ್ಟಿರುವವನು ನಿಮ್ಮ ಮಗ ರವಿ. ಪದವೀಧರನಾದ ನನ್ನ ಮಗನ ಮನಸ್ಸು ಇಷ್ಟೊಂದು ಮಲಿನವಾಯಿತೆ. ರಾಯ್ರೆ, ಲೋಹ ಶಂಕಲೆಗಳಿಂದ ಬಂಧಿಸಲಾಗದ ಪುರುಷರ ಹೃದಯ ಸುರಾಂಗನೆಯ ಕುಡಿನೋಟದ ಬೆಲೆಗೆ ಬೀಳುವುದನ್ನು ಅರಿಯಲಾರಿಗ. ಆದರೂ ಸೂರ್ಯನ ಮುಂದೆ ಒಂದು ಸಣ್ಣ ಕಡ್ಡಿ ಏನು ಮಾಡಿತ್ತು ಬಿಡಿ. ಸಣ್ಣ ಕಿಡಿಯು ಕೂಡ ಕಾಡನ್ನು ಸುಡದೆ ಬಿಡೋದಿಲ್ಲ ರಾಯ್ರೆ. ಇದಕ್ಕೇನು ಉಪಾಯ? ಅವಳಿಗಾಗಬೇಕ ಅಪಾಯ. ಅದ್ಯಾವ ರೀತಿ ಕಾಳಿಂಗರಾವ್? ಅಂತೂ ಈ ಕಾಳಿಂಗನ ಹಬೆಯಿಂದ ಹೋಮವು ಚೆನ್ನಾಗಿ ಉರಿಯುವಂತೆ ತೋರ್ತಾ ಇದೆ. ಉರಿಲಿ. ಉಪಾಯವಿದೆ ರಾಯ್ರೆ. ಬಹುದಿನದಿಂದ ನಿಂತ ಅವರ ಸಾಲವನ್ನು ವಸೂಲಿ ಮಾಡಲು ಹಚ್ಚಬೇಕು. ಅಷ್ಟೇ ಅಲ್ಲ, ಸಾಲ ಕೊಡಲಾಗದಿದ್ದರೆ ಅವರ ಆಸ್ತಿಯನ್ನು ಬರೆಸಿಕೊಂಡು ಮನೆಯಿಂದ ಹೊರನೋಗಬೇಕು. ನಿಜ ನಿಜ. ಎಷ್ಟು ದಿವಸ ಬಿಟ್ರು ಈ ಭಿಕಾರಿಗಳಿಗೆ ಬುದ್ಧಿನೇ ಬರುವುದಿಲ್ಲ. ಉಂಡುಟ್ಟ ಮನೆಗೆ ಕನ್ನ ಬಗೆಯುವಂತ ಭಿಕಾರಿಗಳಿವರು. ಇಂಥವರಿಗೆ ಎನ್ನುವುದು ಉಂಡ ಮನೆಗೆರಡು ಬಗೆಯುವ ಬಂಡರು ಅಂತ. ಕಾಳಿಂಗರಾವ್, ಹಿಂದೆ ಈ ಕೆಲಸಕ್ಕೆ ಕೈ ಹಾಕಿ. ಮೊದಲು ಸಮೋಪಾಯದಿಂದ ವರ್ತಿಸಬೇಕು. ಅದಾಗದಿದ್ದರೆ ಉಪಾಯದಿಂದ, ಅದಕ್ಕೂ ಮೀರಿದರೆ ದಂಡೋಪಾಯದಿಂದ. ಬಡತನ ಬಡತನ ಬಡವನ ಬಾಳೊಂದು ಬಾಳೂರು ದೇಗುಲವಿಲ್ಲ. ಒಂದು ಬಾರಿಸುವವರಿಲ್ಲ, ನಿಂತು ವಂದಿಸುವವರಿಲ್ಲ. ಗೋಲಿಲ್ಲದ ಹೆಣವನಂತಾಗಿದೆ ಈ ಬಡವನ ಬಾಳು. ಈ ಕಲಿಗಾಲದಲ್ಲಿ ಬಡವನಾಗಿ ಹುಟ್ಟುವುದೇ ದೊಡ್ಡ. ಯಾರ ಕೈಲಿ ಹೇಳಲಿ ಈ ಬಡವರ ಗೋಳನ್ನ? ಇಲ್ಲಿ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಒದ್ದಾಡುತ್ತಿದ್ದೇವೆ ಈ ಬಡವರು. ಈ ಜಗತ್ತಿನಲ್ಲಿ ನಿಂತಿರುವಂತಹ ಎಲ್ಲರೂ ಕೂಡ ಈ ಬಡವನ ಬಾಳಿಗೆ ಆಸರೆಯಾಗಿ ನಿಲ್ಲುವ ಒಂದೇ ಒಂದು ಆಸೆಯನ್ನು ಕೂಡ ಮಾಡ್ತಾ ಇಲ್ಲ. ಈ ಬಡತನಕ್ಕೆ ಆ ದೇವರು ಕೂಡ ಹೊರತಲ್ಲ, ಅವನಿಂದಲೂ ಕೂಡ ಏನೋ ಒಂದು ಸಹಾಯವೂ ಸಿಗುವುದಿಲ್ಲ. ಖಂಡಿತವಾಗಿ ಇಲ್ಲಿನ
ಈ ದೊಡ್ಡ ಸಮಾಜದ ದೊಡ್ಡ ಜನಗಳು ಬಡವರ ಗೋಳನ್ನ ಹಿಡಿದು ಅವರ ಕಷ್ಟದ ತುತ್ತಿನಲ್ಲಿ ತಮ್ಮ ಹೊಟ್ಟೆಯ ಬೊಚ್ಚನ್ನ ಬೆಳಗಿಸಿಕೊಂಡು ದೊಡ್ಡದಾಗಿ ತಮ್ಮ ಭಾವಚಿತ್ರವನ್ನ ಹಾಕಿಸಿಕೊಂಡು ಮೆರೆದಾಡುತ್ತಿದ್ದರು. ಒಂದೆಡೆಯಲ್ಲಿ ಆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ರೈತನ ಪಾಡು ನಾಯಿ ಪಾಡಾಗಿದೆ. ಜೊತೆಯಲ್ಲಿ ಇಂತಹ ಆದ್ಯಪೂರ್ವಕ ಸಮಾಜದ ಜೊತೆಗೆ ನಿಂತು ಈ ಬಡವರು ಬದುಕುವುದು ಎಲ್ಲಿಂದ? ಯಾರನ್ನು ಕೇಳಲಿ ನಾನು? ಯಾವ ಸರ್ಕಾರವನ್ನು ಕೇಳಲಿ? ಯಾವ ದೊಡ್ಡ ಮನುಷ್ಯನನ್ನ ಕೇಳಲಿ? ಈ ಬಡವನ ದರಿದ್ರವನ್ನ ಹೋಗಲಾಡಿಸ್ಲಿಕ್ಕೆ ಆ ದೇವರಲ್ಲಿ ಮೊರ ಇಟ್ಟು ಖಂಡಿತವಾಗಿ ಸಾಧ್ಯವಿಲ್ಲ. ಆತನಿಂದ ಈ ಬಡವನ ಬಡತನವನ್ನು ನೀಗಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶ್ರೀಮಾರಿ ಇರಲಿ ಬಡತನಕ್ಕೆ. ಅಪ್ಪ, ಇಂದೇಕಪ್ಪ ಆ ದೇವನನ್ನು ನಿಂದೆಯಾಡುವ ನುಡಿ. ಅವನ ಆಜ್ಞೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲಗಾಡಲಾರದು. ಅವನ ಆಜ್ಞೆಯಿಂದೇ ಅಲ್ಲವೇ ಈ ಜಗದ ಸಾಗು. ದೇವ್ರ ಏನಮ್ಮ ಕಲ್ಲ, ಎಲ್ಲಿದ್ದಾನೆ ತೋರ್ಸು. ನಿನ್ನ ದೇವ್ರು ಇಲ್ಲಿ ಎಲ್ಲಿದ್ದಾನೆ ತೋರ್ಸು. ಅಣುರೇಣು ತೃಣ ಕಾಷ್ಟಗಳು ಇಲ್ಲವೋ ದೇವರಿದ್ದಾನೆ. ದ್ವಾರಕೆಯಲ್ಲಿ ದ್ರೌಪದಿಯ ಶೀಲಹರಣವಾಗಬೇಕಾದ್ರೆ ಅವಳಿಗೆ ಅಕ್ಷಯ ಎಂಬರನ್ನು ಇತ್ತನಲ್ಲವೇ ಆ ಶ್ರೀಕೃಷ್ಣ. ಅವನು ದೇವರಲ್ಲವೇನಪ್ಪ? ಆ ಚಂದ್ರಾರ್ಕವಾಗಿರುವ ರಾಜ್ಯವನ್ನೇ ಮರಳಿಸಿಕೊಟ್ಟನಲ್ಲ, ಅವನು ದೇವರಲ್ಲವೇ? ಭಕ್ತ ಮಾರ್ಕಾಂಡಯ್ಯನ ಆ ಆಯುಷ್ಯವನ್ನ ಹಿಂದಿರುಗಿಸಿಕೊಟ್ಟು ಅವನಿಗೆ ಅಭಯವನ್ನು ಕೊಟ್ಟನಲ್ಲವೇ? ಅವನು ದೇವರಲ್ಲವೇ ಅಪ್ಪ? ಅಪ್ಪ, ಆ ದೇವರಲ್ಲಿದೆ ಈ ಪ್ರಪಂಚದಲ್ಲಿ ಏನೂ ನಡೆಯಲಾರದು ಅಪ್ಪ. ಮಾತಾಡ್ತಾ ಇದ್ದೀಯ. ಅದೆಲ್ಲವೂ ಕೂಡ ಪುರಾಣದ ಕಟ್ಟು ಕಥೆಗಳಮ್ಮ, ಪುರಾಣದ ಕಟ್ಟು ಕಥೆಗಳು. ಅದು ನಮ್ಮಂತ ಬಡವರಿಗೆ ಯಾವ ಸಹಾಯವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಇದ್ದಿದ್ದೇ ಹೌದು ಅಂತಾಗಿದ್ರೆ ನಮ್ಮ ಗತಿ ಹೀಗಾಗುತ್ತಿತ್ತೇನಮ್ಮ? ನಮ್ಮ ಗತಿ ಹೀಗಾಗುತ್ತಿತ್ತ? ಅಪ್ಪ, ಬಡವ ಬಲ್ಲಿದ, ಕಷ್ಟ ಸುಖ, ಬಡತನ ಸಿರಿತನ ಇವೆಲ್ಲವೂ ಹಗಲು ರಾತ್ರಿಗಳಿದ್ದಂತೆ. ಹಗಲು ಕಳೆದ ಮೇಲೆ ರಾತ್ರಿ ಬರುವ ಹಾಗೆ ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರುತ್ತದೆ ಅಪ್ಪ. ಅಂದಾಗ ನಮಗೆ ಸುಖ ಬಂದಿದೆ ಎಂದಾಗ ಹಿಗ್ಗಿನಿಂದ ಹಿರಿಗೊಂಡು, ಕಷ್ಟ ಬಂದಾಗ ಕುಗ್ಗಿ ಆ ದೇವರನ್ನು ನಿಂದೆ ಮಾಡಬೇಕೇ ಅಪ್ಪ. ನೀನ್ ಹೇಳುವ ಹಾಗೆ ದೇವರೇನಾದ್ರೂ ಇದ್ದಿದ್ದೇ ಹೌದು ಅಂತಾಗಿದ್ರೆ ಎಲ್ಲಿದ್ದಾನೆ ಗೊತ್ತಾ? ನೋಡಮ್ಮ, ಅಲ್ಲಿ ಆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಟ್ಟಂತ ಶ್ರೀಮಂತರ ಮನೆಗಳಲ್ಲಿ, ಅವರ ಮನೆಯ ಹಾಸಿಗೆಯಲ್ಲಿ ಮೃಷ್ಟಾನ್ನವನ್ನ ಊಟ ಮಾಡಿ ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದಾನಮ್ಮ. ನಿಮ್ ದೇವರು ನಿದ್ದೆ ಮಾಡ್ತಾ ಇದ್ದಾನೆ. ಅವನು ನಮ್ಮ ಜೊತೆಗಿಲ್ಲಮ್ಮ, ನಮ್ಮ ಜೊತೆಗೆ ಇಲ್ಲ. ಅಪ್ಪ, ಆ ಸೃಷ್ಟಿಕರ್ತನು ನಮ್ಮ ಹಣೆಯಲ್ಲಿ ಬರೆದ ಲಿಪಿಯನ್ನ ಅಳಿಸಲು ಆ ಸಾಗರ ಶಯನಿಂದಲೂ ಸಾಧ್ಯವಿಲ್ಲ. ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಕೊನೆಗೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಪ್ರಪಂಚಕ್ಕೆ ಇಳಿದು ಬಂದರೂ ಕೂಡ ಲಲಾಟನು ಬರೆದ ಲಿಪಿಯನ್ನ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಪ್ಪ. ಎಷ್ಟು ದಿನ ಅಂತ ಇಂತಹ ಈ ವನವಾಸ, ಈ ಉಪವಾಸ? ಒಂದು ದಿನವಾದ್ರೂ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಸಂತೋಷವಾದಂತ ಜೀವನವನ್ನ ಒಂದು ದಿನನಾದ್ರೂ ಕೂಡ ಆಗ್ತಾ ಇಲ್ಲ. ಈ ಭೂಮಿಗೆ ಬಿದ್ದಾಗಿನಿಂದಲೂ ಕೂಡ ಬಡತನವನ್ನೇ ಕೈಯಲ್ಲಿ ಹಿಡಿದು ಬದುಕಿ ಬಂದವನಮ್ಮ ನಾನು, ಬದುಕಿ ಬಂದವನು. ದಿನಗಳು ಉರುಳುತ್ತಲೇ ಇವೆ, ಜಗತ್ತು ಬದಲಾಗ್ತದೆ ಇದೆ. ಆದ್ರೆ ನಮಗೆ ಮಾತ್ರ ನಮ್ಮ ವಿಷದ ಗುಳಿಗೆ ತಿನ್ನುತ್ತಿರುವ ಅನ್ನ ಬದಲಾಗ್ಲೇ ಇಲ್ಲಮ್ಮ.
ಬಡವರಾಗಿ ಖಂಡಿತವಾಗಿ ಹೇಳ್ತೀನಿ, ಬಡವರಾಗಿ ಬದುಕಲೇಬಾರದು. ಹುಟ್ಟೂಬಾರ್ದಮ್ಮ, ಹುಟ್ಟೂಬಾರ್ದು. ಬಡವನಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬದುಕಬೇಕೆಂದು ಹಂಬಲ ಹೊತ್ತಿರುತ್ತಾರೆ. ಕಷ್ಟವೇ ಬರಲಿ ಸುಖವೇ ಬರಲಿ ಬಾಳಿ ಬದುಕಲೇಬೇಕು ಈ ಜೀವನವನ್ನ. ನಾವು ಮಾಡಿದ ಕರ್ಮವನ್ನ ಉಂಟು ಅನುಭವಿಸಿದಾಗಲೇ ಆ ಯಮನ ಪಾಶ ನಮ್ಮ ಕೊಳ್ಳಿಗೆ ಬೀಳುವುದು. ಅದನ್ನ ಅನುಭವಿಸುವವರೆಗೂ ಕಾಣದ ಕೋಣದಂತಾದರೂ ನಾವು ಜೀವನ ನಡೆಸಲೇಬೇಕು ಅಪ್ಪ. ಹಾಗಾದ್ರೆ ದುಃಖನೇ ನಮ್ ಕೊನೆಯವರೆಗೂ ಬಾಳ್ ಸಂಗಾತಿ, ಬಾಳ್ ಜೊತೆಗಿರೋದು ದುಃಖ ಮಾತ್ರ. ಇಲ್ಲಪ್ಪ ಇಲ್ಲ, ಬಡವರು ಕಷ್ಟ ಅನುಭವಿಸುವುದನ್ನ ನೋಡಿ ಕೊನೆಗೊಂದು ದಿನ ಆ ಭೂತೇಶನು ಭೂಮಿಗೆ ಅವತರಿಸಿ ಬಂದೇ ಬರುತ್ತಾನೆ. ಬಡವರ ಪರ್ವ ಈ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಿ ನಮ್ಮಂಥ ಬಡವರ ಬಾಳಿನಲ್ಲೂ ಆನಂದ ಭಾಸ್ಕರನು ಉದಯಿಸಿ ಬರುವುದರಲ್ಲಿ ಯಾವ ಸಂದೇಹನೂ ಇಲ್ಲಪ್ಪ, ಇಲ್ಲ. ಮಗು 11 ತಾಸು ಮುಗಿದು 11 ತಾಸು ಮುಗಿದಂತೆ ನಮ್ಮೀ ಬಾಳು. ಈಗ ನಿನ್ನ ಕಣ್ಣಲ್ಲಿ ನೀರು ಹಾಕ್ತಾ ಇರೋದನ್ನ ನೋಡಿದ್ರೆ ನನ್ನಿಂದ ತಡೆದುಕೊಳ್ಳಿಕ್ಕೆ ನಿನ್ನ ಇಷ್ಟು ಚಿಕ್ಕವಳಿಂದ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ದೀನಿ. ನಿನ್ನ ವಯಸ್ಸಿನವರೆಲ್ಲ ಮದುವೆ ಆಗಿ ಅವರವರ ಗಂಡಂದಿರ ಜೊತೆ ಸಂತೋಷವಾದಂತಹ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನ್ನ ಹೊಟ್ಟೆ ಉರಿತಾ ಇದೆ ಅಮ್ಮ. ಅಪ್ಪ, ಆ ಬ್ರಹ್ಮಶಿಲ್ಪಿನ ಉಳಿಯು ನನ್ನ ಪಾಳೆ ಬರುವ ವೇಳೆಗಾಗಲೇ ಅವನ ಒಳೆಯೇ ಮಂಡವಾಗಿ ಹೋಗಿರ್ಬೇಕು ಅಪ್ಪ. ಕಣ್ಣೀರು ಹಾಕ್ಬೇಡಮ್ಮ, ನೀನು ಕಣ್ಣೀರು ಹಾಕ್ಬೇಡ. ನಿನ್ನ ಕಣ್ಣೀರನ್ನ ನೋಡ್ತಾ ಇದ್ರೆ ನನಗೆ ಕರುಳು ಕಿತ್ತು ಬರ್ತಾ ಇದೆಯಮ್ಮ, ಕರುಳು ನೀನು ಚಿಕ್ಕ ನೋಡು, ಎಷ್ಟು ಪುಟ್ಟ ಪುಟ್ಟ ಚಿಕ್ಕ ಕಂದನಾಗಿದೆ. ಆ ನಿನ್ನ ಮಾಂಸದ ಮುದ್ದೆ ಆಗಿರ್ತಕ್ಕಂಥ ನಿನ್ನನ್ನ ನಿನ್ನಮ್ಮ ನನ್ನ ಕೈಗಿಟ್ಟು ಇವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಇವರನ್ನ ಚೆನ್ನಾಗಿ ಓದಿಸಿ ಒಳ್ಳೆಯ ಜಾಗಕ್ಕೆ ಮದುವೆಯನ್ನ ಮಾಡಿಕೊಟ್ಟು ಒಳ್ಳೆಯ ದಡವನ್ನ ಸೇರಿಸು ಅಂತೇಳಿ ನನ್ನಲ್ಲಿ ಬೇಡಿದ್ರು. ನಿನ್ನನ್ನ ಇಲ್ಲಿಯವರೆಗೂ ಒಂದೇ ಒಂದು ಚೂರು ಸಂತೋಷದಿಂದ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾವ ಸಂತೋಷಕ್ಕಾಗಿ ಈ ಬಡವನಿಗೆ ಮಗಳಾಗಿ ಹುಟ್ಟಿದೆ? ಯಾವ ಸಂತೋಷಕ್ಕಾಗಿ ಬಡವನಿಗೆ ಮಗಳಾಗಿ ಹುಟ್ಟಿದೆ? ನೀರಿನ ಕಣ್ಣೀರಿನ ಕರ್ಮಕ್ಕೆ ನೀನು ಕಾರಣನಲ್ಲಪ್ಪ. ನಾನು ಮಾಡಿದ ಕರ್ಮ ಫಲವನ್ನೇ ಎಂದು ನಾನು ಅನುಭವಿಸುತ್ತಿದ್ದೇನೆ. ಆದರೆ ಏನ ನೀನು ನನ್ನ ಭಾಗ್ಯದ ಪುತ್ರ. ನಿನ್ನ ಪಡೆದಿರ್ತಕ್ಕಂಥ ನಾನೇ ಧನ್ಯನ. ಅಪ್ಪ, ಜಗದೋದ್ಧಾರವಾದ ಆ ವನದಲ್ಲಿ ಕಾಗೆ ಕೋಗಿಲೆಗಳಿರುವುದನ್ನ ಕಂಡೆ. ಗಾಜು ಸಿಗುವ ಕಾಲದಲ್ಲಿ ವಜ್ರದ ಚೂರುಗಳು ಎನ್ನುವುದು ನನಗೆ ಅರ್ಥವಾಯಿತು. ಅಂತ ಅದ್ಭುತವಾದ ದೃಶ್ಯವನ್ನು ಕಂಡೆಯಪ್ಪ. ಆ ಸೂರ್ಯನಿಂದ ಕತ್ತಲೆ ಕಳೆದು ಬೆಳಕು ಹೊರೆಯುವಂತೆ ಸಜ್ಜನರಿಂದ ದುಷ್ಟ ಜನರ ಸಂಹಾರವಾಗಬೇಕಾಗಿದೆ. ಇಲ್ಲದಿದ್ದರೆ ಈ ಜಗತ್ತಿನ ಸಮತೋಲನ ಸಾಧ್ಯವಾಗುವುದಿಲ್ಲಮ್ಮ, ಸಾಧ್ಯವಾಗುವುದಿಲ್ಲ. ಇರ್ಲಿ ಮಗು, ಏನಾಯ್ತು? ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀಯಾ? ಯಾರನ್ನ ನೋಡ್ದೆ? ಅಪ್ಪ, ನಾನು ನಿನ್ನೆ ನೀರು ತರಲು ಹೋದಾಗ ಆ ಉದ್ಯಾನದಲ್ಲಿ ಧರ್ಮದಾಸರ ಮಗನಂತೆ ನನಗೆ ಕುಡಿಯಲು ನೀರು ಕೇಳಿದರು. ನಾನು ಬೇಡ ಬೇಡವೆಂದು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ನನ್ನಿಂದ ನೀರು ಕುಡಿದು ಕೊನೆಗೆ ಅವರ ಅಮೃತ ವಾಣಿಗಳನ್ನೇ ಆಡಿದರು. ಅಪ್ಪ, ಅವರೆಂಥ ನೀತಿ ನಿಯತ್ತಿನವರು. ಅವರ ಮನಸ್ಸಂತೂ ಅಮೃತದಷ್ಟೇ ಸಿಹಿಯಾದದ್ದು. ಆದರೆ ಏನಾಯ್ತಮ್ಮ? ರಂಜನಾ ಮಿಲ್ಲಿನ ಹೊಸದಾಗಿ ಬಂದಿರುವ ಆ ಮ್ಯಾನೇಜರು, ಹೌದಪ್ಪ, ಆ ವನದಲ್ಲಿ ಮಾನಹಾನಿ ಮಾಡಲು ಮುಂದಾಗಿ ಬಂದ. ಅದನ್ನ
ಒಪ್ಪದೆ ಹೋದಾಗ ತನ್ನ ಗೊಂಡಿನಿಂದ ನನ್ನ ಜೀವ ತೆಗಿತೀನಿ ಅಂತ ಬೆದರಿಕೆಯನ್ನು ಹಾಕಿದ. ಆದ್ರೆ ಹೇಗೋ ಏನೋ ಅವನಿಂದ ತಪ್ಪಿಸಿಕೊಂಡು ನನ್ನ ಜೀವವನ್ನ ಬದುಕಿಸಿಕೊಂಡು ಬಂದೆಯಲ್ಲ. ಅಯ್ಯೋ ದುರ್ವಿಧಿ. ಮಗು ಇವತ್ತಿಗೆ ನಮ್ಮ ಈ ಬಾಳಿನ ನಾಟಕ ಕೊನೆಯಾಗಲಿಲ್ಲ, ಖಂಡಿತ ಕೊನೆಯಾಗಲಿಲ್ಲ. ಕಾಲಚಕ್ರದ ವಕ್ರಗತಿಯಲ್ಲಿ ಸಿಕ್ಕು ನಾವು ಅದರಂತೆಯೇ ನಡೆದು ಹೋಗಬೇಕಾಗಿದೆ. ಎಲ್ಲಿ ದಡ ಮುಟ್ಟಿಸ್ತದೆಯೋ ಆ ಬಡವನ ಕಷ್ಟವನ್ನ ನೋಡ್ತಾ ಸಂತೋಷವಾಗಿ ನಿಂತಿದ್ದಾನಲ್ಲ, ನಿನ್ನ ದೇವರೇ ಬಲ್ಲ, ದೇವರೇ ಬಲ್ಲ. ಒಂದ್ ಸ್ವಲ್ಪ ಊಟ, ಹೊಟ್ಟೆ ತುಂಬಾ ದಿವಸ ಅದೇ ಕತಿ. ಬರೇ ನನ್ಗ ಫುಟ್ಬಾಲ್ ಓದ್ದಂಗೆ ಓದಿಯಾಕತ್ತ. ನೋಡಿ ಹೆಂಗ ಬರ್ತಾಳೆ ಈಗ ನಮ್ಮ ನಾಗಿ. ಏ ನಾಗಿ ಬಾರ್ಬೇ, ಬರ್ಬೇಕಪ್ಪ. ದಿವಸ ಅದೇ ಕತಿ ಆತ ನೋಡಿ ನಿಂದ. ಗಂಡ ಅಂದ್ರೆ ಏನು ಈಗಿನವ್ರಿಗೆ ಅದು ಖಬರೇ ಇಲ್ಲ. ನಾಗಿ ಇನ್ ಹೆಂಗ್ ಕರಿಬೇಕಪ್ಪೇ? ಬಂದ್ಯಾ? ಬಂತು ನೋಡಿ ಹೆಂಗ ನಾಯಿ ಬಂದಂಗ. ಹತ್ತಿ ಬರ್ತಿದ್ದಲ್ಲ ಹುಡುಗ ಹತ್ತಿರ ಬಂದ ಬಂದು ನಿನ್ನ ಮದುವೆ ಆದಾಗಿಂದ ಮನೆಯಾಗ ಒಬ್ಬಳು ಹೆಂಡತಿ ಇದ್ದಾಳ ಅಂತೇಳಿ ನಾನು ಹಗಲು ರಾತ್ರಿ ದುಡಿದು ಸಾಕಾಗತ್ತೇನೆ. ಮತ್ತೆ ಏನು ಖಬರ್ ಇರಬೇಕು? ಏನ ಸಾಕ್ತಿ ಕಂಡವ್ರ ಮನ್ಯಾಗ ತಿಂತಿದಿ, ಎಲ್ಲಿ ಬೇಕಾದಲ್ಲಿ ಹಾರಾಡ್ತಿ, ಬಾಯಿ ತುಂಬ ಈ ಗುಡ್ಗ ತುಂಬ್ಕೊಂಡು ಕುಂದಿರ್ತೀವಿ. ನಾ ಯಾವ್ದು ಬಿಟ್ಟು ಮಾತ್ರ ಬಿಡಂಗಿಲ್ಲ. ಅಂದ್ರೆ ಹೆಂಡತಿ ಬಿಟ್ರು ಗುಟ್ಕ ಬಿಡಲ್ಲ ನೀವು? ಹೆಂಡತಿ ಬಿಟ್ರು ಗುಟ್ಕ ಬಿಡಂಗಿಲ್ಲ. ಯಾಕಂದ್ರ ಇದಕ್ಕ ಎಂತೆಂತ ಮಂದಿ ಏನೇನೆಲ್ಲ ಅಡ್ವರ್ಟೈಸ್ಮೆಂಟ್ ಗಟ್ಟಲೆ ರೊಕ್ಕ ಮಾಡ್ಕೊಂಡು ಕುಂತಾರೆ. ನಿಮ್ಮ ಮನೆ ಸಂಸಾರ ಹಾಳಾದ್ರೂ ಆಗಲಿ, ನಮಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟು ರೊಕ್ಕ ಬೇಕು ಅನ್ನಕತ್ತಾರ. ಹಂಗಾಗಿ ಯಾರು ಬಂದ್ರು ಮೊದಲು SRK, ಶಾರುಖ್ ಖಾನ್, ಬಾಯಾಗ ಹೇಳಿ ಕೇಸರಿ, ಜುಬಾನ್ ಪೆ ಬೋಲು. ಆಮ್ಯಾಗ ಯಾರು ಬಂದ್ರು? ಅವ ಸಲ್ಮಾನ್ ಖಾನು, SK ಅಂತಾರ ಅವನಿಗೆ, SK. ಅವ ಬಂದ, ಅವನು ಅಂದ ಬಾಯಾಗ ಹೇಳಿ ಕೇಸರಿ. ಬಾಯಾಗ ಹೇಳಿ ಅಲ್ಲದ, ಬಾಯಾಗ ಹೇಳಿ ಕೇಸರಿ. ಅವ್ರು ಹಂಗ ಅಂದಾರ ಬೇ. ಅವ್ರ ಕನ್ನಡ ಬರಂಗಿಲ್ಲ, ಅವ್ ಹಿಂದಿ. ಇವರು
ತುರ್ಜುಮೆ ಮಾಡೋರು ಅವ್ರು ಹೇಳ್ತಾವ ಬಾಯಾಗ ಹೇಳಿ ಬಾಯಾಗ ಹೇಳಿ ಕೇಸ. ಈ 2 ಮಂದಿ ಬಂದ್ವಾ, ರೊಕ್ಕ ಮಾಡ್ಕೊಂಡ್ವ. ಆಮೇಲೆ ಇನ್ನೊಬ್ಬ ಬಂದ ಅಜಯ್ ದೇವಗನ್. ಅವನು ಬಂದ ಜುಬಾನ್ ಪೇ ಬೋಲೋ ಕೇಸರಿ. ಆಮ್ಯಾಗ ಇವು 3 ಮಂದಿ ಬಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇದ್ ಮಾಡ್ದವಾಗ ನಮ್ಮಲ್ಲಿ ಕೆಲವು ಮಂದಿ ಎಲ್ಲ ಅರಿಬಿಟ್ರು. ನಮ್ಮ ಇನ್ನೊಬ್ಬವ ಅವ ಮಾತ್ರ ದೇವ್ರಂತ ಮನುಷ್ಯ, ಇಂತ ಅಲ್ಕ ಅಡ್ವರ್ಟೈಸ್ಮೆಂಟಿಗೆಲ್ಲ ಬರಂಗಿಲ್ಲ, ಮಹಾ ದೇಶಭಕ್ತ ಅಂತಂದ. ಏಕೆ ಏಕೆ ಅಂದ್ರೆ ಅಕ್ಷಯ್ ಕುಮಾರ್. ಅಕ್ಷಯ್ ಕುಮಾರ್ ಬಂದ ಕೇಸರಿ ಅಂದ. ತಿನ್ಬೇಡ್ರಿ ತಿನ್ಬೇಡಲ್ಲ ಅಂತಾನ, ತಿನ್ನಿ ಅಂದ. ಬಾಯಲ್ಲಿ ಹೇಳಿ ಅಂದ ಹಂಗ. ಒಟ್ಟೆ ಹೆಂಡತಿ ಬಿಡ್ರಿ ಗುಡ್ಕ ಬಿಡಬೇಡ ಅಂತ ಬಿಡಂಗಿಲ್ಲ. ಬಾಳ ತಿಂದ ಬಾಬಾ ಮನೆಯೊಳಗ ಚಾ ಕಾಸಿಟ್ಟು 1 ತಾಸ ಆತ ನಿನಗ. ಎಲ್ಲಿ ಅಂತ ಹುಡುಕಾಡ್ಬೇಕು ನೀನು. ಪಕ್ಕದ ಮನೆ ನಂಗಿಲ್ಲ, ಕಂಟೆ ನಂಗಿಲ್ಲ, ತಿರ್ಗಾ ಪಾತ್ರಗಿತ್ತಿ ಆಗ್ಬೇಕು ನೋಡ. ಈಗ ನೀ ಚಾ ಕಾಶಿ ಹೌದಲ್ಲ? ಹೌದು. ಚಾ ಕುಡಿಯಕ್ ಬರಲಿ ಹೌದಲ್ಲ? ಎಲ್ಲ ಉಪ್ಪಿನ ಪುಡಿ ಹಾಕಿ. ಈಗ ನೀನ ದವಾಖಾನಿಗೆ ಏನಾಯ್ತು? ನೀ ಹೋಗಿದ್ದೀನಿ ದವಾಖಾನಿಗೆ? ದವಾಖಾನಿಗೆ ಹೋಗಿ ಬಂದ ಇಲ್ಲಿ ನಿಂತಿನ. ಹೌದು, ಡಾಕ್ಟರ್ ಇದ್ರು. ಡಾಕ್ಟ್ರು ಅಲ್ಲೇನೋ ಪೇಟೆಂಟ್ ಮಾಡಕ್ ಹೋಗ್ಯಾರಂತ. ಏನೋ ಒಂದು ನಿನಗ ಪುಷ್ಟಿ ಇಂಜೆಕ್ಷನ್ ಕೊಡ್ಬೇಕಂತ ನೋಡು. ಆಗ ನೀನ ಹೋಗ 1 ಇಂಜೆಕ್ಷನ್ ಮಾಡಿದ್ರೆ ತಡ್ಕೊಳಕ್ ಆಗುದಿಲ್ಲ ನನಗ. ಎಲ್ಲಿ ಬೇಕಾದಲ್ಲೇ ನೋಯ್ತೈತಿ. ಅಂತದ ಪುಟ್ಟಿ ಗಂಟ್ಲಿ ಇಂಜೆಕ್ಷನ್ ಮಾಡ್ರ ನನಗ್ ಗತಿ ಏನಾಗಬೇಡ. ಮೈ ತುಂಬಾ ಬರೀ ನಾನು ಅದೇನಂತಾರಲ್ಲ ಜೋಳ ಸೋಸ್ತಾರಲ್ಲ, ಅದಕ್ಕೇನಂತಾರ ಅದಕ್ಕ ಜಾಡ್ರಿ ಪುಟ್ಟಿ ಅಲ್ಲ, ಅದಾಗ್ಬಿಡ್ತೇನೆ ನಾನು. ಪುಷ್ಟಿ ತಾಕತ್ ಬರಾಕ. ಇವ್ರು ನಾವು ಇನ್ನೂ ದಪ್ಪ ಆಗ್ಬೇಕು. ದಪ್ಪ ಆಗುದು ಬೇಡ, ತೆಳ್ಳಗಿದ್ರೆ ತಾಕತ್ ಇರ್ಬೇಕು. ತಾಕತ್ತ ಏನ್ ಬೇಡ, ಒಟ್ ನನ್ನ ಜಡ್ಡು ಕಡಿಮೆ ಆಗ್ಬೇಕು. ನನ್ನ ಜಡ್ಡು ಏನಂತಾನ ಯಾರಿಗೂ ಗೊತ್ತಿಲ್ಲ ಆಗೈತಿ. ನನ್ನ ಜಡ್ಡು ಏನ್ ಗೊತ್ತಾನ, ವಾರಕ್ಕೊಮ್ಮೆ ಉಗುರು ಕಟ್ ಮಾಡ್ತಾನೆ, ಮತ್ತೆ ಉಗುರು ಬರ್ತಾವ. ಉಂಡ ಮೇಲೆ ಮತ್ತೆ ಹೊಟ್ಟೆ ಸಿಗ್ತಾವ. ಏನ್ ಮಾಡ್ಲಿ ಅಂತ ಗೊತ್ತಾಗೋದು. ಮಕ್ಕೊಂಡ್ರೆ ಹೇಳಂಗ ಆಗಂಗಿಲ್ಲ. ಆಮೇಲೆ ಬಾಂಡತಿಕ ಓದ್ಕೊಳ್ಳೋಣ ಕೈ ಡುಮ್ ಡುಮ್ ಜುಮ್ 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 ಅಂತಾವ. ಬಟ್ಟೆ ಒಗಿಬೇಕಂದ್ರೆ ಒಮ್ಮೆ ಹಿಂಗ್ ಒಟ್ಟು ನನಗ ಕೆಲಸ ಅಂದ್ರೆ ಆಗೋದಾಗೈತಿ. ದೊಡ್ಡ ಜಡ್ಡು ಬಂದ್ಬಿಟ್ಟಲ್ಲ. ನಿಂದ ಬಾಕಿ ಎಲ್ಲ ಒಪ್ಕೊಂಡೆ ನಾನು. ಅವು ನಿನಗೂ ಒಂದೇ ಅಲ್ಲ, ಎಲ್ಲರಿಗೂ ಹಾಕವು. ಈ ಬಾಂಡಿ ತೊಳಿಬೇಕಾರೆ ಐತಲ್ಲ, ಅದು ಜುಮ್ ಜುಮ್ ಯಾಕನ್ನತ್ತ? ಕೈ ಯಾಕೆ ಜುಮ್ ಜುಮ್ ಅಂತಂದ್ರೆ ನೀರ್ ತಣ್ಣಗಿರ್ತಾವ. ನೀವ್ ಒಂದಿಟ್ಟು ನೀರ್ ಕಾಯಿಸಿ ಕೊಡ್ಬೇಕು ನಮ್ಗೆ. ಇಷ್ಟಕ್ಕಂದ ಬಾಂಡೆಕ ಎಷ್ಟೊಂತ ಬಿಸಿನೀರ್ ಕಾಯಿಸ್ಕೊಂಡ್ ತೊಳಿತೀನಿ ನೀನು. ಎಷ್ಟು ಕಾಸು ಕೊಟ್ಟೇನೆ ಆದ್ರೂ ನಿನಗ ಕೆಲಸ ಅಂದ್ರೆ ನೋಡ ಈ ಡಾಕ್ಟರ್ಗಳು ಹಿಂಗೇನಾರ ಅವ್ರ ಎದುರಿಗೆ ಹೋಗಿ ಹೇಳಿದ್ವಿ ಅಂತಂದ್ರ ಬೇಡ 4 ಇಂಜೆಕ್ಷನ್ ಮಾಡ್ರಿ, 4 ಗುಳಿಗೆ ಕೊಡ್ರಿ ಅಂತಾರ. ಅದಕ್ಕೆ ನಮ್ಮೂರಿಗೆ ಎಷ್ಟು ಸಾಧುಗಳು ಬಂದ್ಬಿಟ್ಟಾರ. ದೊಡ್ಡ ಪವಾಡ ಪುರುಷರು. ಇಲ್ಲೋಡಿಲ್ಲ 70 ಗುಡ್ಡದಾಗ 70 ವರ್ಷ ಇಲ್ಲೋಡಿಲ್ಲ ಸೂಜಿ ಮೇಲೆ ಗಜಗ ಇಟ್ಟು ಗಜಗದ ಮೇಲೆ ಗಜಮ್ ನಿಂತು ತಪಸ್ ಮಾಡ್ಯಾರಂತ. ಅವ್ರಂತಲ್ಲಿ ಹೋಗಿ ನಾ ಕೇಳ್ತೇನೆ. ಒಂಟಿಗಾಲ ಮೇಲೆ ಹಿಂಗ್ ನಿಂತಿರ್ತಾರೆ. ಹೌದೌದು, ಒಂಟಿ ಕಾಲ ಮೇಲೆ ನಿಂತಿರ್ತಾರ, ಒಂಟು ಕೋಲ್ ಮೇಲೆ ನಿಂತಿರ್ತಾರ, ನಾನಾ ನಮೂನಿ ಇರ್ತೈತಿ. ಈ ಸಾಧುಗಳು ಹೆಂಗಂತಿ? ನಿಮ್ಮಂತ ಹೆಂಗಸೂರು ಕಾಟದಿಂದಾನೇ ಆಗ್ಯಾವ. 2 3 ಮದ್ವಿ ಮಾಡ್ಕೊಂತಾವ. ಆಮೇಲೆ ಆ ಕಡೆ ಈ ಕಡೆ ಲೈನ್ ಹೊಡಿತಾವ. ಇವು ಎಲ್ಲರ ಕಾಟ ತಾಳ್ಲಾಗದೆ ಇದು ಯಾವುದು ಬೇಡ. ಆಮೇಲೆ ಹೇಳ್ತಾವ ಸಂಸಾರವೇ ಶೂನ್ಯ, ನೀವು ಯಾರು ಸಂಸಾರದ ಬಲೆಯಲ್ಲಿ ಬೀಳಬೇಡಿ, ಇವೆಲ್ಲ ನಶ್ವರ ಅಂತ. ಆಮೇಲೆ ಮದುವೆ ಆಗಿರ್ತೈತೆ ಎಲ್ಲ ಆಗಿರ್ತಾವ. ಮದ್ವಿ ಮಕ್ಕಳು ಎಲ್ಲ ಎಲ್ಲೆಲ್ಲಿ ಇರ್ತಾವ ಯಾರಿಗ ಗೊತ್ತು. ಬಟ್ ಅವರು ಸಾಧುಗಳಾಗಿರ್ತಾರ. ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಅದೇನಾರ ಯಾಕಾಗ್ಲಿ ಕರೇ ಸಾಧುಗಳಾದವರು ಇಂಥವಕ್ಕೆ ಯಾವಕ್ಕೂ ಬರಂಗಿಲ್ಲ. ಅವು ಪ್ರಚಾರ ಮಾಡಂಗಿಲ್ಲ, ಇದ್ ಮಾಡಂಗಿಲ್ಲ, ಅದ್ ಮಾಡಂಗಿಲ್ಲ, ಏನಿಲ್ಲ. ಅವ್ರದ್ದು ನಿಷ್ಠೆ ಅಂದ್ರೆ ನಿಷ್ಠೆ. ಅಂಥವ್ರು ಎಲ್ಲಾರು ಲಕ್ಷಕ್ಕೊಬ್ರು, ಕೋಟಿಗೊಬ್ರು. ಈ ಬಾಕಿ ಎಲ್ಲ ಇವು ಮದನ ಕಾಮಾನಂದ ಅವ್ರ ಯಾಕಿಲ್ಲಿ ಬಂದ್ರು ಇವತ್ತು? ಮದನನ ಕಾಮಾನಂದ ಗುಟಿಗಳು ಅವ್ರು ಮಿಸ್ಟರ್ ಗುಂಡ್ರಾವ್ ಆಗಿರ್ಬೇಕು. ಇಲ್ಲೇ ತೆಗೆದಾಕಿದೆ ಅವು ಬರ್ತಾವ, ಹಂಗಂದ ಬರ್ತಾವ. ಯಾವ್ದು ಬರ್ಬೇಕು ಅದು ಬರ್ಲಿಲ್ಲ ಅಂದ್ರೆ ಎಲ್ಲದೂ ಇರಲ್ದಕ್ಕ. ನಾನು ಅಲ್ಲೇ ಹೋಗಿ ಕೇಳ್ತೇನೆ, ನೀ ಯಾಕೆ ನಾವು ಊರ್ ಕಟ್ ಮಾಡಿ ಊರು ಬೆಳಿತಾವ
ಉಂಡ್ರೆ ಮತ್ತೆ ಹೊಟ್ಟೆ ಸಿಗ್ತೈತಿ 2 ತಾಸು ಒಂದು ತಾಟ ಅನ್ನ ತಿನ್ಬೇಕಂಗ ಅನಿಸ್ತೈತಿ ನನಗೆ. ಅದಕ್ಕೆ ಅಲ್ಲಿ ಹೋಗಿ ಕೇಳ್ತೀನಿ ಯಾಕೆ ನಾನು ಹೊಟ್ಟೆ ಸಿಗ್ತಾವ ಅಂತ. ಬೇಡ, ಸಾಧುಗಳ ಹತ್ರ ಹೋಗ್ಬೇಡ. ಮತ್ತೆ ಯಾರಂತ ಈ ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತಾವಲ್ಲ ಅದೇ ತಗೋ, ಪುಷ್ಟಿ ಅದೇ ತಗೋ. ಹಂಗಂತೀಯ? ಆತ ಅಲ್ಲೇ ಹೋಗೋಣಂತೆ, ಹೋಗಿ ಬರ್ಲಿ ಹಂಗಂತೀಯ? ಹೋಗ. ನಾವ ಯಾಕೆ ಚಂದ ಕಾಣ, ಹೋಗ್ತೀನಿ ನಾನು. ಯಾಕ ಬಾಳ ಚಂದ ಕಾಣಕತ್ತೀಯ? ನಾ ಬರ್ಬೇಡ ಗಣಿ ಜೊತೆಲಿ, ನಾನು ಬರ್ಬೇಡ. ನೀನು ಬರ್ಬೇಕ ಬಾ. ಇದ ಖುಷಿಯಾಗ ಒಂದು ಹೋಗಿ ಏನು ಹೋಗಿದ್ದೆ ಬರ ಹೋಗಿದ್ದೆ ಆಗಲ್ಲ. ನಾ ಹೋಗಿ ಇನ್ನೊಂದ್ಸರಿ ಕಾಯಿಸ್ತಿರ್ತೀನಿ, ನೀ ಆದಷ್ಟು ಬೇಗ ಬಂದ್ಬಿಡು ಆತ. ಹಲೋ, ವಾಟ್ ಈಸ್ ಯುವರ್ ನೇಮ್? ಅಲ್ಲಿಗೆ ಏನಾಗಿತ್ರಿ? ಹಲ್ಲು ಉದ್ರಾಕತ್ತವನ? ಅದೆಲ್ಲ ಅಲ್ಲ, ಬಟ್ ಅಂತ ಅಂದ್ರಿ? ಓ, ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಇವನಿಗೆ. ಇಂಗ್ಲೀಷ್ ಅರ್ಥ ಆಗೋದಿದ್ರೆ ನಾವು ಇಲ್ಲಿ ಯಾಕಿರ್ತಿದ್ವಿ ಕೂಲಿ ಮಾಡ್ಕೊಂಡು? ಹಲೋ ಮರ್ಯ, ನಿನ್ ಹೆಸರೇನು ಅಂತ ಕೇಳ್ತಾ ಇದ್ದೀನಿ ಅವಾಗಿಂದ. ನಾಮ 105 ನೋಡಿಲ್ಲ. ನಾಮಲ್ಲೋ, ಹೆಸರು ಹೇಳು ಮರ್ಯ. ಹೆಸರು ಅಲ್ಲ, ಇದನ್ನೇ ಮೊದಲು ಓದಿ ಕನ್ನಡದಾಗ ಸುಲಿದ ಬಾಳಿಹಣ್ಣು ಹೇಳ್ದಂಗೆ ಹೇಳ್ತಿದ್ರ ನಾನು ಮೊದಲೇ ನನ್ನ ಹೆಸರು ಇಂಥದ್ದಂತ ಹೇಳ್ಬಿಡ್ತಿದ್ದೆ. ನೀವು ಹೋಗಿ ನೋಡಿದ್ರೆ ಆ ಹಾಳು ಬಿದ್ದು ಪುಂಗಿಗಳದ್ದು ಅದು ಏನದು ಹಿಂಗ ಜೀರಿಗೆ, ಅದ್ರಾಗ ಯಾಕೆ ಮಾತಾಡ್ತೀರಪ್ಪ? ಅದ್ರಾಗ ಮಾತಾಡಕ್ ಹೋಗ್ಬೇಡ್ರಿ. ನಮ್ಮಂತ ಕಂಬಳಿ ನನ್ನ ಮಕ್ಕಳಿಗೆ ನಾನು ಅರ್ಥ ಆಗಂಗಿಲ್ಲ ನೋಡ್ರಿ. ಆಯ್ತು ಬಿಡು, ಅದೇನು ತೊಂದರೆ ಇಲ್ಲ. ಇವಾಗ ಇಲ್ಲಿಂದ ಹೋದ್ಲಲ್ಲ, ಯಾರವಳು? ಅಂತೂ ಇವನ ಬಣ್ಣ ಇಲ್ಲ ಐತಿ. ಇವ ಅಲ್ಲ, ನಾ ನಿಮ್ಮನ್ನು ಎಲ್ಲೋ ನೋಡ್ದಂಗಿತ್ತಲ್ಲ. ಹಾ, ಇಲ್ಲಿಯೇ ಮಿಲ್ಲಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು.
ಇವ ಕಳಬಡ್ಡಿ ಮಗ, ಇವ ಮಿಲ್ಲಿನಾಗ ರೊಕ್ಕ ಲೆಕ್ಕ ಮಾಡೋ ಮ್ಯಾನೇಜರ್ ಅಲ್ಲ ಇವ. ಊರಾಗಿನ ಹೆಣ್ಮಕ್ಳು ಲೆಕ್ಕ ಮಾಡವ ಕಂತ್ರಿ ನನ್ನ ಮಗ ಇವ. ಮಾಡ್ತೇನೆ ಇವನಿಗೆ. ಅಲ್ರಿ ಯಜಮಾನ್ರ, ನಿಮ್ಮ ಹೆಸರೇನ್ರಿ? ಕಾಳಿಂಗ. ಮ್ಯಾನೇಜರ್ಕಿ ಮಾಡ್ತೀರಿ, ಕಾಳಿಂಗ ಅನ್ನೋ ಹೆಸರು. ಎಲ್ಲಿರ್ತೀರಿ ಅಪ್ಪ? ರಂಜನಾ ಮಿಲ್ನ ಆಫೀಸ್ ರೂಮಲ್ಲಿ. ನನ್ನ ಹೆಸರು ನಾಗಪ್ಪ ಅಂತಾರೆ. ಏ ನಗಪ್ಪ ನಗಪ್ಪ, ಇಲ್ವಾ ನೋಡು ನಿನ್ ತಲೆ ಎಷ್ಟು ಮುಂದುವರೆದಿದೆ ಅಂತ. ಹೌದೇನ್ರಿ? ನನಗೇನು ಮುಂದುವರೆದಂಗೂ ಕಾಣಲಿಲ್ಲ, ಹಿಂದುವರೆದಂಗೂ ಕಾಣಲಿಲ್ಲ. ಇದ್ದಲ್ಲೇ ಐತಿ. ಎಲ್ಲರದ್ದು ಐತ್ರಿ ಅಪ್ಪ? ಇಲ್ಲ, ಇದ್ದಲ್ಲೇ ಐತಿ. ನೋಡ್ರಿ ಸಾವ್ಕಾರ, ನನಗ ಹೊಸ ಕೆಲಸ ಐತಿ, ನಾನು ಒಂದಿಟ್ಟು ಹೋಗಿ ಬರ್ತೀನಿ. ಏ ನಗಪ್ಪ ನಗಪ್ಪ ನಗಪ್ಪ, ಇಲ್ವಾ ಇಷ್ಟು ಅರ್ಜೆಂಟ್ ಮಾಡಿದ್ರೆ ಇವಾಗ ಇಲ್ಲಿಂದ ಹೋದ್ಲಲ್ಲ ಅವಳ ಮನೆಯಲ್ಲಿ ಏನು ಅಡ್ರೆಸ್ ಕೊಟ್ಟಾರು ಹೋಗು. ಅದಕ್ಕೂ ಬಂತು ಮಗಂದ. ಅವಳ ಮನೆ ಇಲ್ಲ, ನಮ್ಮ ಮನೆ ಎದುರಾಗ. ನಿಮ್ಮ ಮನೆಯಲ್ಲಿ? ಅವಳ ಮನೆ ಎದುರಾಗ. ನಿಮ್ಮಿಬ್ಬರ ಮನೆ ಎಲ್ಲೈತೋ ನನಗೆ ಗೊತ್ತಾಗಬೇಕು. ಎದುರ ಬದರ ಐತಿ. ನಮ್ಮ ಮನೆ ಎದುರೀಗ ಅವಳ ಮನೆ ಎದುರಿಗೆ. ಓ ಸಾಕಾಗೋಯ್ತು ಇವನ ಹತ್ರ ಮಾತಾಡಿ. ಅಲ್ಲೋ ನಾಗಪ್ಪ, ನಿನ್ನ ಹತ್ರ ಮಾತಾಡಿ ನನ್ ಗಂಟ್ಲೆ ಒಣ ಬರಕತ್ತೈತಲ್ಲೋ. ಒಣಗ್ತಾವು. ಈಗ ಇಷ್ಟೇ ಒಣಗ್ಯಾವು, ಇನ್ನು ಮುನ್ನ ಮತ್ತು ಒಣಗುದೈತಿ. ತೋರಿಸ್ತೇನೆ ಈ ನಾಗಪ್ಪಂದು ಏನೈತಿ. ಹೊಸಿ ನಾವು ಹೋಗಿ ಬರ್ಲಿಯಾ? ಈಗ ಇಲ್ಲಿಂದ ಹೋದ್ಲಲ್ಲ ಅವಳನ್ನ ನನ್ನ ಬಲೆಯಲ್ಲಿ ಹಾಕದೆ ಅಂತ ಆದ್ರೆ ನಿನಗೆ ಕೈ ತುಂಬ ಹಣ ಕೊಡ್ತೀನಿ ನೋಡು. ಇಲ್ಲಿಗೂ ಬಂತು ಮಗಂದು. ಇವ ಮ್ಯಾನೇಜರ ಇದೇ ಕೆಲಸಕ್ಕೆ ಬಂದವ ಅಂತ ಕಾಣ್ತೈತಿ. ಎಂತ ಮಾಡ್ಬೇಕಂದ್ರಿ? ಬಲಿಗೆ ಹಾಕ್ಬೇಕ? ಹ್ಞೂ ನಾಗಪ್ಪ, ಬಲಿಗೆ ಹಾಕ್ಬೇಕು ಅಂದ್ರೆ ಅವಳು ನನ್ನವಳಾಗುವಂಗೆ ನೀನ್ ನೋಡ್ಕೋಬೇಕು. ಇವನ ನಾ ಮೊದಲು ಬಲಿಗೆ ಹಾಕಬೇಕು, ಆಮೇಲೆ ನಮ್ದು ನಾಗಪ್ಪಂದು ಏನೈತಿ ಅಂತ ಕಾಣುತ್ತೆ. ಏನ್ ಯೋಚನೆ ಮಾಡ್ತಾ ಇದ್ದೆ ನಾಗಪ್ಪ? ಏನಿಲ್ಲ, ಈಗ ನೀವು ಹೇಳಿದ್ರಲ್ಲ ಆ ಕೆಲಸ ಹೆಂಗ್ ಮಾಡೋದು ಅಂತೇಳಿ ವಿಚಾರ ಮಾಡಕತ್ತಿದ್ದೆ. ಹಂಗೆಲ್ಲ ಅಷ್ಟು ಸುಲಭದಾಗ ಬೀಳೋರು ಅಲ್ಲ. ಆದರೂ ನಿಮ್ಮ ಸಲುವಾಗಿ ನಾನು ಒಂದಿಟ್ಟು ಪ್ರಯತ್ನ ಮಾಡ್ತೀನಿ ರೀ. ಹೇಗಾದ್ರೂ ಮಾಡಿ ಅವಳನ್ನ ನನ್ನ ಬಲೆಗೆ ಹಾಕ್ಬೇಕು. ಇದೊಂದು ಕೆಲಸ ಬೇಗ ಮುಗಿಸ್ಕೊಡು ನಾಗಪ್ಪ. ಯಾಕೋ ನನಗೆ ಈ ಊರು ಬೇಸರವಾಗ್ತಾ ಇದೆ. ಆ ಕೆಲಸವನ್ನು ಮುಗಿದ್ರೆ ಎಲ್ಲಾದ್ರೂ ದೂರದ ಪಟ್ಟಣವನ್ನ ಸೇರ್ಕೊಂಡ್ಬಿಡ್ತಾರೆ. ನೀವ್ ಯಾಕೆ ಊರು ಬಿಡ್ತೀರಿ? ಕಳನ ಮಗ ಹಿಂಗೆ ಮಾಡಿದ್ರ ಹೆಣ್ಮಕ್ಳು ಸುದ್ದಿಗೆ ಹೋದ್ರು ಅವರೇ ಬಿಡಿಸ್ತಾವ್ ನಿನ್ನ. ಇಲ್ಲಿ ಸೌಕರ್ಯ, ನಾನು ನಿಮ್ಮ ಕೆಲಸನ ಮಾಡ್ಕೊಡ್ತೀನಿ ರೀ. ಈ ಬಡವನು ಮರಿಬೇಡ್ರಿ ಅಪ್ಪ. ಶಭಾಷ್ ನಾಗಪ್ಪ, ಶಭಾಷ್. ನನಗೂ ನಿನ್ನಂತ ಗೆಳೆಯರೇ ಬೇಕು ನೋಡು. ನಡಿ ಹೋಗೋಣ. ಬರಲಿಲ್ಲ. ಅವರು ಆಡುವ ಮಾತುಗಳನ್ನು ಕೇಳಿ ಅವರೇಕೆ ಬೇಗ ಬರಬಾರದು ಎನಿಸುತ್ತಿದೆ. ಆ ಸೂರ್ಯನಂತೂ ಕಚೇರಿ ಮುಗಿದ ಮೇಲೆ ಮನೆಗೆ ಓಡುವಂತೆ ಆದಷ್ಟು ಬೇಗ ಬೇಗನೆ ಓಡುತ್ತಿದ್ದಾನೆ. ಈ ಸಮಯದ ಪರಿವಿಲ್ಲದೆ ಅಂದಾಗ ನಾನು ಅವರಿಗಾಗಿ ಸಿದ್ಧಪಡಿಸಿದ ಈ ಪುಷ್ಪ ಆದಷ್ಟು ಬೇಗ ಅವರಿಗೆ ಅರ್ಪಿಸಲೇಬೇಕು.
ಒಂದು ವೇಳೆ ನನ್ನ ಕೈ ಹಿಡಿಯುವೆನೆಂದು ನನಗೆ ಮೋಸ ಮಾಡಿದರೆ? ಈ ರವಿಯೇ ಮೋಸ ಮಾಡಿದ್ದಾನೆ, ಆ ಜಗವು ಬೆಳಗುವುದಂತೆ. ಕಮಲ, ಇದೋ ನೋಡು, ನಿನ್ನ ಹೃದಯ ಕಮಲವನ್ನು ಅಳಿಸಲು ಈ ರವಿ ಮೂಡಿ ಬಂದಿರುವನು. ಬನನ ಬೀದಿದಲ್ಲಿ ಏ ಬಡವಿಯ ಅಲ್ಪ ಕಾಣಿಕೆ ನಿಮ್ಮ ಪಾದ. ಎಂತ ಹುಚ್ಚಿ ನೀನು, ಈ ಹೂವನ್ನು ಕೊಡ್ತಾ ಇದೆಯಲ್ಲ ನೀನು. ನಿನ್ನ ಹೃದಯ ಕಮಲವನ್ನು ನನಗೆ ಅರ್ಪಿಸಿರ್ಬೇಕಾದ್ರೆ ಈ ಮುಕ್ಕಾಲು ಗಂಟೆಯಲ್ಲಿ ಬಾಡೋಗುವ ಈ ಹೂವಿನ ಕಾರ್ಯವನ್ನ ನಾನು ಏನು ಮಾಡಿದೆ? ಕೇವಲ ಈ ಹೂವು ಮಣ್ಣು ಕೂಡಿ ಹೋಗುವುದೆಂದು ನೀವು ಹೇಳುತ್ತಿರುವಿರಿ. ಆದರೆ ಈ ಮಾನವ ಜೀವನ ಇಂದಿಲ್ಲ ನಾಳೆ ಸವಿದು ಹೋದ ಮೇಲೆ ಒಂದಿಲ್ಲ ಒಂದು ದಿನ ಹುಡಿಗೂಡಿ ಹೋಗಲೇಬೇಕಲ್ಲವೇ? ಹೌದು ಕಮಲ, ಬಾಳೊಂದು ಬಿಡಿಸಲಾಗದ ಕನಸಿನ ಕಂಬ. ಆದ್ರೂ ಒಂದು ಒಗಟಾಗಿ ನಿಂತಿದೆ ಅಲ್ವಾ? ರವಿ ನೋಡಿ, ಅಲ್ಲಿ ಅರಳಿದ ಆ ಗುಲಾಬಿ ಹೂವು ಮಾನವನ ಜೀವನಕ್ಕೆ ಯಾವ ಪಾಠ ಹೇಳಿಕೊಡುತ್ತದೆ? ನೋಡ್ಲಿಕ್ಕೆ ಸುಂದರವಾಗಿದ್ರು ಸಹ ಅದು ಮುಳ್ಳುಗಳಿಂದ ಕೂಡಿದೆ. ಅದೇ ರೀತಿ ಸಂಸಾರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ, ಆದರೆ ಅದು ಸುಖ ದುಃಖಗಳಿಂದ ಮೇರು ಏಳುಗಳಿಂದ ಕೂಡ್ಕೊಂಡಿದೆ ಅಂತ ಹೇಳ್ತಾ ಇದೆ. ನಿಜ ನಿಮ್ಮ ಮಾತು. ನೀವು ನನ್ನ ಬಾಳಿನ ಜ್ಯೋತಿ, ನೀವು ನನ್ನ ಬಾಳಿಗೆ ಬೆಳಕನ್ನು ನೀಡಿದ ನಂದ ನೇಪ. ಈ ನಿಮ್ಮ ಬೆಳಕಿನಲ್ಲಿ ಕೊನೆಯವರೆಗೂ ನನ್ನ ಕಣ್ಣು ಮುಚ್ಚಿಯೇ ಹೋಗಲಿ. ಕಮಲ, ನೀನೇ ನನ್ನ ಬಾಳನ್ನು ಬೆಳಗುವ ಜ್ಯೋತಿ, ನೀನೇ ನನ್ನ ಹೃದಯಕ್ಕೆ ಸ್ಫೂರ್ತಿ. ಇತಿಹಾಸದ ಪುಟದಲ್ಲಿ ಬರೆದಿರಲಿ ನನ್ನ ನಿನ್ನ ಆದರ್ಶ ಪ್ರೇಮದ ಕೀರ್ತಿ. ಈ ಆದರ್ಶ ಪ್ರೇಮಿಗಳನ್ನ ಪ್ರೇಮ ಬಂಧನದಿಂದ ದೂರ ಮಾಡುವ ಶಕ್ತಿ ಯಾವುದು ಬೇಕು? ಇದ್ದಾರೆ ರವಿ. ಯಾವುದದು ಕಮಲ? ಸಮಾಜ. ಸಮಾಜ ಸಮಾಜ ನಮ್ಮ ಆದರ್ಶ ಪ್ರೇಮವನ್ನ ಅಳೆದು ತೂಗುವುದೇ ಅಥವಾ ದೋಷಿಗಳೆಂದು ಬೈದಾಡ್ಕೊಂತಿರ್ತದೆ? ಹೌದು, ಇದೊಂದು ಹೀನವಾದ ಸಮಾಜ, ಸೂಕ್ಷ್ಮವಾದ ಸಮಾಜ. ಅಂದಾಗ ಈ ಸಮಾಜ ನಮ್ಮಂಥವರನ್ನ ನೋಡಿ ಹಳೆಯುತ್ತದೆ, ಬೆಳೆಸುತ್ತೆ. ಕಮಲ, ನೀನ್ ಹೇಳೋದು ಸತ್ಯ ಕಮಲ. ಇವತ್ತಿನ ಸಮಾಜ ಅತ್ಯಂತ ಹೃದಯಹೀನವೇ ಆಗಿದೆ. ಏನ್ ಮಾಡೋದು? ಹೋಗ್ಲಿ ಬಿಡು ಕಮಲ. ನೀನ್ ಈ ತರ ಮೌನವಾಗಿದ್ರೆ ನನ್ನ ಹತ್ರ ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ನಿನ್ನ ಮುಗುಳು ನಗೆ ಅರಳಲಿ ನಿನ್ನ ಒಂದು ಅರವಿಂದ ವನದಲ್ಲಿ. ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರಗಿರುವವರೆಗೆ ಆಕಾಶ ಭೂಮಿರುವವರೆಗೆ ನನ್ನಾಡಿಗೆ ನಿನ್ನಾಡಿಗೆ ಜೊತೆಯಿರುವೆ ನಾನೆಂದೆಂದಿಗೂ.
ನಿರ್ಮಲ ಆಕಾಶದಲ್ಲಿ ಎದ್ದ ಸಿಡಿಲಿನ ದೃಶ್ಯವನ್ನು ಒಮ್ಮೆ ನೋಡಿ. ಈಗಲಾದರೂ ನಿಮ್ಮ ಕರುಣೆಯನ್ನ ಬಿಟ್ಟು ಈ ಚಾಟಿಯಿಂದ ಮೂಡಿಸಿ ಅವರ ಮೇಲೆ ಏನು? ಅಲ್ಲೇ ನೋಡ್ತಾ ಇದೀಯಾ? ಆ ಚಂದ್ರಮ್ಮನನ್ನ ನೋಡ್ತಾ ಇದ್ದೀನಿ. ಮದ್ದಾನೆಯೊಂದಿಗೆ ಹೋರಾಡಲು ನಿಂತಿರುವ ಸ್ಟ್ರಾಂಗರೇ, ರೈತರನ್ನ ಕಾಲದಂತಿರುವ ನಿಲ್ಸಪ್ಪ ನಿನ್ನ ಈ ರಾಕ್ಷಸಿ ರಾಜ್ಯವನ್ನ. ಏನಪ್ಪ ರವಿ, ಇವಳದಲ್ಲೇ ನಿಂತು ನನ್ನೆದುರೇ ಮಾತಾಡಿಸಿದರೆ ಬಂತೆ ನಿನಗೆ? ಸಾಕು ಮಾಡು ನಿನ್ನ ಈ ಹೊಲಸುತನ. ಇದು ನನ್ನ ಹೊಲಸಲ್ಲಪ್ಪ, ನಿನ್ನಂತ ಧರ್ಮಾರಂಭದಿಂದ ಕೂಡಿದ ಸಮಾಜದ ಹೊಲಸು. ಸಮಾಜವನ್ನು ಬಿಟ್ಟು ಬಾಳಬೇಕೆ? ಕಟ್ಟಿಕೊಂಡ ಮೇಲೆ ಕಟ್ಟುವಂತಿಲ್ಲ. ಬಿಟ್ಟರೆ ಸಮಾಜದಲ್ಲಿದ್ದಷ್ಟೇ ಅಲ್ಲ, ನಾಳೆಯಿಂದಲೇ ನಿನ್ನನ್ನು ಹೊರಹಾಕಬೇಕಾದೀತು. ಅದಕ್ಕಾಗಿ ಹಂಬಲಿಸ್ತಾ ಇದ್ದೀನಿ ನಾನು. ಯತ್ನಿಸಿ ನೋಡು. ಮಳೆ ಮಾಡ್ತೀನಪ್ಪ. ನೋಡ್ತೇನೆ ನೀನ್ ಹೇಗ್ ಮಾಡ್ತೀನಿ ಅಂತ. ಐಶ್ವರ್ಯ ಅಂತನಾದ ನೀನು ಸುಖದ ಸುಪ್ಪತ್ತಿಗೆಲ್ಲಿರುವುದನ್ನು ಬಿಟ್ಟು ಈ ಆಚರಿಸಿ ಹೋಗಿದ್ದೀಯಾ? ನಿನ್ನ ಐಶ್ವರ್ಯ ನನಗೆ ಬೇಕಿಲ್ಲಪ್ಪ. ಆದರ್ಶ ಪ್ರೇಮವೇ ಈ ಕುಬೇರನ ಆಗರವು. ಸಾಕು ಮಾಡು ನಿನ್ನ ಹುಚ್ಚು ಮಾತನ್ನು. ಇನ್ನೊಮ್ಮೆ ಮಾತಾಡ್ತಿದ್ರೆ ಮೈ ಬೆಚ್ಚಗಾಗ್ತಿತ್ತು. ಯಾಕೆ ನಮ್ಮ ಮನೆಯಲ್ಲಿ ಬಿಡು. ಇನ್ನೊಮ್ಮೆ ಏನಾದರೂ ರವಿ ಜೊತೆ ನಿನ್ನನ್ನು ನೋಡಿದರೆ ಸುಟ್ಟು ಬಿಡ್ತೀನಿ. ಕಲಾಭಿಮಾನಿಗಳಲ್ಲಿ ಒಂದು ಸೂಚನೆ ಇದೆ. ಮಧ್ಯೆ ಮಧ್ಯೆ ಇರುವಂತಹ ಮಹಾಭಾರತದಲ್ಲಿ ಆ ಶಕುನ ಇದ್ದಂತೆ ಇಂದು ಈ ಕಾಳಿಂಗ. ಆಟ ಆಟ ಆಟ, ಬ್ಯಾಟ್ಸ್ಮನ್ಗಳ ಹೊಡೆದಾಟ, ಬೌಲರ್ಗಳ ಚೆಂಡಾಟ, ಫೀಲ್ಡರ್ಗಳ ಪರದಾಟ, ಪ್ರೇಕ್ಷಕರ ಚೀರಾಟ. ಇದು ಕಳಚೆಯ KPL ಕೂಟ. ಆತ್ಮೀಯ ಕ್ರೀಡಾ ಅಭಿಮಾನಿಗಳೇ, ಇದೇ ಬರುವ ಜನವರಿ 3ರಿಂದ 5ರವರೆಗೆ ಪ್ರಕೃತಿಯ ಸೊಬಗಿನ ಮಡಿಲಿನಲ್ಲಿ ಸ್ವಾತಂತ್ರ್ಯ ವೀರನಾಡು ಕಳಚೆಯಲ್ಲಿ KPL ಕಳಚೆ ಪ್ರೀಮಿಯರ್ ಲೀಗ್ ನಿರಂತರ 5ನೇ ವರ್ಷಕ್ಕೆ ಪಾದಾರ್ಪಣೆ. ಜನವರಿ 3ರಿಂದ 5ರವರೆಗೆ 2 ಅತ್ಯಾಕರ್ಷಕ ಫಾರ್ಮೆಟ್ಗಳಲ್ಲಿ 2 ಪ್ರತ್ಯೇಕ ರಿಜಿಸ್ಟ್ರೇಷನ್ಗಳೊಂದಿಗೆ ನಿಮ್ಮ ಮುಂದೆ ಬರಲಿದೆ KPL ಕಳಚೆ ಪ್ರೀಮಿಯರ್ ಲೀಗ್. ಆವೋ ಭಾಯೋ ತ್ಯೋಹಾರ ಮನಾವೋ. ಗೆದ್ದರೆ ಟ್ರೋಫಿ ಕೈವಶ, ಸೋತರೆ ಇರಲಿ ಮಂದಹಾಸ. ನಾವೆಲ್ಲ ಸೇರಿ ಬರೆಯೋಣ ಇತಿಹಾಸ. ಹೆಚ್ಚಿನ ಮಾಹಿತಿಗೆ ಸದ್ಯದಲ್ಲೇ ನಿರೀಕ್ಷಿಸಿರಿ. ಧನ್ಯವಾದಗಳೊಂದಿಗೆ KPL ಉತ್ಸವ ಸಮಿತಿ ಕಳಚೆ.